ಜಾಗೃತಿ ಮೂಡಿಸಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜನ ಹೋಗಬೇಕು ಅಂತ ಉದ್ದೇಶದಿಂದ ನಾವು ಪೋಸ್ಟ್ ಬಿಡುಗಡೆ ಮಾಡಿದ್ದೀವಿ. ಈಗಾಗಲೇ ಅಕ್ಟೋಬರ್ 1ನೇ ತಾರೀಕಿಗೆ ಹೋದ ವರ್ಷದಂತೆ ಈ ವರ್ಷವೂ ಕೂಡ ಸ್ಪೆಷಲ್ ಟ್ರೈನ್ ಸಲಿಕೆಗೆ ನಾವು ಒಂದು ಬೇಡಿಕೆ ಇಟ್ಟಿದ್ದೀವಿ. ಅದನ್ನು ಕೂಡ ಈ ಬಹುಶಃ ಒಂದೆರಡು ದಿನಗಳಲ್ಲಿ ನೋಟಿಫಿಕೇಶನ್ ಬರುತ್ತೆ. ರಾಜ್ಯ ಸರ್ಕಾರದ ವತಿಯಿಂದ ಕೂಡ ಬಸ್ಸಿನ ವ್ಯವಸ್ಥೆ ಇರುತ್ತೆ. ಅದಕ್ಕೆ ಜಿಲ್ಲೆಯ ಎಲ್ಲ ಜನರಿಗೆ ನಾನು ಇದೇ ಹೇಳ್ತೀನಿ, ಯಾರ್ಯಾರು ಹೋಗ್ಬೇಕಂದ್ರೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ವ್ಯವಸ್ಥೆ ಇರುತ್ತೆ. ನೀವು ಕೂಡ ಹೋಗ್ಬೇಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ತತ್ವ ಸಿದ್ಧಾಂತ ಇದೆ ನಮ್ಮ ಜೀವನದಲ್ಲಿ ಅಳವಡಿಸಿ ಜನರಿಗೆ ಮುಟ್ಟಿಸೋದು ಭಾಳ ಮುಖ್ಯವಾದದ್ದು. ಯಾಕಂತಂದರೆ ಹಿಂದಿನ ಕಾಲದಲ್ಲಿ ಇನ್ನೂ ನಾವು ಸಾಕಷ್ಟು ಎಲ್ಲ ಕಡೆ ಸುಧಾರಣೆ ಮಾಡಬೇಕಾಗಿದೆ, ಬದಲಾವಣೆ ಮಾಡಬೇಕಾಗಿದೆ. ನಾವೆಲ್ಲರೂ ಸಮಾನತೆ ಪರವಾಗಿ, ಅನ್ಯಾಯದ ವಿರುದ್ಧವಾಗಿ ನಾವೆಲ್ಲರೂ ಒಂದಾಗಿ ನಿಂತ್ಕೊಳ್ಳೋದು ಅವಶ್ಯಕತೆ ಇದೆ. ನಾವೆಲ್ಲರೂ ಒಂದಾಗಿ ಏನು ಕಾರ್ಯಕ್ರಮ ಇದೆ ಯಶಸ್ವಿಯಾಗಿ ಮಾಡೋಣ ಅಂತ ಹೇಳಿ ಧಮ್ಮಚಕ್ರ ಪರಿವರ್ತನೆ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನಮ್ಮ ನಡೆ ಬುದ್ಧನ ಕಡೆ ಅಂತ ಹೇಳುವಂಥ ಒಂದು ಸಂದೇಶ ಅಂತ 69ನೇ ಧಮ್ಮಚಕ್ರ ದಿನಕ್ಕೆ ಬೀದರ್ ಜಿಲ್ಲೆಯಲ್ಲಿ ಗುಲ್ಬರ್ಗದೇನು ಬುದ್ಧ ವಿಹಾರಿದೆ ಅಲ್ಲಿ ಕೂಡ ನಾವು ಬೀದರ್ನ ಮೊನ್ನೆ ಕೇಳಿ ಅಣಬನಲ್ಲಿ ಭಾಳ ವಿಜೃಂಭಣೆಯಿಂದ ಒಂದು ಧಮ್ಮಚಕ್ರ ಪರಿವರ್ತನೆ ದಿನ ಒಂದು ಆಚರಣೆ ಮಾಡಿದ್ರು. ಅದೇ ರೀತಿ ನಾಗ್ಪುರ್ನಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧಮ್ಮ ದೀಕ್ಷೆ ತಗೊಂಡರು. ಧಮ್ಮ ದೀಕ್ಷೆ ತಗೊಂಡು ಏನು 69ನೇ ಉತ್ಸವ ಇದೆ. ಆ ಉತ್ಸವಕ್ಕೆ ಜಿಲ್ಲೆಯಿಂದ ಹೋಗೋಕ್ಕೆ ಅನೇಕ ಕರ್ನಾಟಕ ಸರ್ಕಾರ ವ್ಯವಸ್ಥೆ ಮಾಡಿದ ಘನ ಸರ್ಕಾರ ನಾವು ಅಭಿನಂದಿಸ್ತೇವೆ. ಅನೇಕ ಬಸ್ಗಳು ಇದರಿಂದ ಹೋಗ್ಲಿಕ್ಕೆ ಅವರು ಮಾಡಿದ್ದಾರೆ. ಸರ್ಕಾರವನ್ನು ಈಗಾಗಲೇ ನಮ್ಮ ಒಂದು ಏನು ಪೋಸ್ಟರ್ ಬಿಡುಗಡೆ MP ಸಾಹೇಬರು ಬಂದರು, ಅವರ ಹಸ್ತದಿಂದ ಇವತ್ತು ಪೋಸ್ಟರ್ ಬಿಡುಗಡೆ ಆಯಿತು. ಈ ಪೋಸ್ಟರ್ ಬಿಡುಗಡೆ ಮಾಡುವಾಗ ಕೂಡ ಅವರು ಹೇಳಿದ್ದಾರೆ. ಹೋದ ವರ್ಷವೂ ಕೂಡ ಒಂದು ರೇಲ್ ಹಾಕಿ ನಮಗೆ ಸ್ಪೆಷಲ್ ರೇಲು ನಾಲ್ಕು ಹಾಕಿದ್ರು. ಈ ವರ್ಷ ಕೂಡ ಹಾಕ್ಕೊಡ್ತಂದ್ರೆ ಅವ್ರಿಗೆ ಕೂಡ ನಾನು ಅಭಿನಂದಿಸ್ತೀನಿ, ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿಂದ ಏನು ಭಾಳಷ್ಟು ಜನ ಸುಮಾರು ವರ್ಷದಿಂದ ಆವಾಗ ಹಾಸ್ಟೆಲ್ ಕಾಲೇಜಿಂದ ಟ್ರೈನ್ ಎಲ್ಲರೂ ಕೂಡ ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರಕ್ಕೆ ಬೇಕು. ಆದರೆ ಇವತ್ತು ನೇರ ಒಂದು ಟ್ರೈನ್ ಆಯಿತು ಅಂದ್ರೆ ಭಾಳ ವಯಸ್ಸಾದವರಿಗೆ ಹೋಗ್ಲಿಕ್ಕೆ ಅನುಕೂಲ ಆಯ್ತದ, ಬಸ್ಸು ಆಗ್ಯದ. ಅದಕ್ಕಾಗಿ ನಾನು ಈ ಒಂದು ಧಮ್ಮಚಕ್ರ ಪರಿವರ್ತನೆ ದಿವಸ ಎಲ್ಲರೂ ಹರ್ಷ ಉಲ್ಲಾಸದಿಂದ ಆಚರಣೆ ಮಾಡಬೇಕು. ಮತ್ತು ನಮ್ಮ ನಡೆ ಬುದ್ಧನ ಕಡೆ ಹೆಚ್ಚಿನ ರೀತಿ ಸಾಗರ ರೀತಿಯಲ್ಲಿ ನಾವು ಸಾಗಬೇಕಂತ ನಮ್ಮ